ಒಂದು ಭಾರತದ ಐಕ್ಯತೆ, ಸಮಗ್ರತೆ ಇವನ್ನೆಲ್ಲವನ್ನು ಕಾಪಾಡಲಿಕ್ಕೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ, ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಇವತ್ತೇನೊಂದು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ವರಿಷ್ಠರಾಗಿರುವಂಥ ರಾಹುಲ್ ಗಾಂಧಿಯವರು ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಯಾ ಯಾತ್ರೆಯಲ್ಲಿದ್ದಾರೆ. ಭಾರತವನ್ನು ಜೋಡಿಸಬೇಕು ಅಂತಾರೆ, ಭಾರತವನ್ನು ತೋಡಬೇಕು ಅಂತಿದ್ದಾರೆ. ಇವತ್ತು ಯಾವ ಒಂದು ಮಾನದಂಡದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ವಿಕೇಂದ್ರೀಕರಣ ಸ್ವಾತಂತ್ರ್ಯ ಬಂದಾಗಿಂದನು ಎಷ್ಟೆಷ್ಟು ಹಣವನ್ನು ಟ್ಯಾಕ್ಸಲ್ಲಿ ಗಳಿಕೆ ಆಗಿದ್ದು ಕೇಂದ್ರ ಸರ್ಕಾರಕ್ಕೆ ಗಳಿಕೆ ಆಗಿರುವಂಥದ್ರಲ್ಲಿ ಯಾವ ರೀತಿ ವಿತರಣೆ ಆಗಲಿಕ್ಕೆ ಮಾನದಂಡಗಳು ಏನು, ಆ ಮಾನದಂಡಗಳನ್ನು ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಯಾವ ರೀತಿ ವಿಕೇಂದ್ರೀಕರಣ ಆಗಿದೆ ಅನ್ನೋದು ಕಾಂಗ್ರೆಸ್ನವ್ರು ಮಾತಾಡಬೇಕು. ಇದೇ NDA ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಎಷ್ಟು ವಿಕೇಂದ್ರೀಕರಣ ಆಗಿತ್ತು, ಎಷ್ಟು ಪರ್ಸೆಂಟೇಜ್ ಆಗಿತ್ತು, ಎಷ್ಟು ಹಣ ವಿಕೇಂದ್ರೀಕರಣ ಆಗಿತ್ತು ಅನ್ನೋಂಥದ್ದನ್ನ ಆ ಪಕ್ಷದವ್ರು ಮಾತಾಡಬೇಕು. ಇವತ್ತು ಅದನ್ನೆಲ್ಲ ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಜನರು ಪ್ರಬುದ್ಧರಿದ್ದಾರೆ. ನಿಮ್ಮ ನಾಟಕ, ನಿಮ್ಮ ಡೋಂಗಿಗಳನ್ನ ಚೀಮಾರಿ ಆಗ್ತಾರೆ. ಇಡೀ ಕರ್ನಾಟಕದ ಜನ, ಇಡೀ ಭಾರತದ ಜನ ನಿಮ್ಮನ್ನ ಚೀಮಾರಿ ಆಗ್ತಾರೆ. ಬನ್ನಿ, ನಿಮ್ಮ ಸವಾಲು ಸ್ವೀಕರಿಸ್ತೀವಿ. ಇವತ್ತೇನು ನಿಮ್ಮ ಮೇಲೆ ಸದಸ್ಯತ್ವನ್ನೇ ಕಳ್ಕೋಬೇಕಾಗಿದೆ. ಈ ರೀತಿ ದೇಶವನ್ನೇ ವಿಭಜನೆ ಮಾಡಬೇಕು ಅಂತ ಒಬ್ಬ ಸದಸ್ಯ ಹೇಳಿಕೆಯನ್ನು ಕೊಟ್ಟಾಗ ಕಾಂಗ್ರೆಸ್ ಪಕ್ಷದವರು ಅವನನ್ನು ಉಚ್ಚಾಟನೆ ಮಾಡಬೇಕಿತ್ತು. ಉಚ್ಚಾಟನೆ ಮಾಡೋದನ್ನು ಬಿಟ್ಟು ಅವರನ್ನ ಕರ್ಕೊಂಡೋಗಿ ಪ್ರತಿಭಟನೆ, ಧರಣ, ಯಾವ ಲೆಕ್ಕ ಸ್ವಾಮಿ? ನಿಮ್ಗೇನಾದ್ರು ಸಂವಿಧಾನದ ಮೇಲೆ ಪ್ರಮಾಣ ವಚನ ತಗೊಂಡು ಸಂವಿಧಾನದ ಪರಿಪಾಲನೆಯನ್ನು ಮಾಡದೆ ರಾಜ್ಯದ, ದೇಶದ ಒಕ್ಕೂಟ ವ್ಯವಸ್ಥೆಗೆ ಬಿಕ್ಕಟ್ಟನ್ನು ತರುವಂತಹ ಮುಖ್ಯಮಂತ್ರಿ, ಬಿಕ್ಕಟ್ಟು ತರುವಂತ ಉಪಮುಖ್ಯಮಂತ್ರಿ, ಇನ್ನೊಂದು ಕಡೆ ನೋಡ್ರೆ ಲೋಕಸಭಾ ಸದಸ್ಯ. ಇದು ನಿಮ್ಮ ಸರ್ಕಾರ, ಇದು ನಿಮ್ಮ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಸಂಪೂರ್ಣವಾಗಿ ಖಂಡಿಸ್ತೀವಿ. ಈ ಡ್ರಾಮಾ, ಈ ಡೋಂಗಿಗಳೆಲ್ಲ ಬಿಟ್ಟು ನಿಮ್ಮ ಲೂಟಿ, ಕರ್ನಾಟಕವನ್ನ ಲೂಟಿ ಹೊಡಿತಾ ಇದ್ದೀರಾ. ನಿಮ್ಗೆ ಅಧಿಕಾರವನ್ನ ಪಡ್ಕೊಂಡು ಗ್ಯಾರಂಟಿನ ಹಿಂದೆ ಪಡಿತೀವಿ, ನಮ್ಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಅಕ್ಷತ ಕಾಳುಗಳನ್ನ ತಗೊಳ್ಳೋರು, ಗ್ಯಾರಂಟಿ ಬೇಕಂತ ಹೆದರಿಕೆ ಬೆದರಿಕೆ ಹಾಕುವಂತ ನಿಮ್ಮಂಥವ್ರು ಯಾವ ಒಂದು ಪರಿಜ್ಞಾನ ಇಲ್ಲದೆ ಮನ ಬಂದಂತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಓಟನ್ನು ಪಡ್ಕೊಂಡು ಇಷ್ಟ ಬಂದಂಗೆ ನೀವು ನಡ್ಕೋತಿದ್ದೀರಾ. ನೀವೊಂದು ಪಕ್ಷವೇ? ಸಂಪೂರ್ಣವಾಗಿ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಗೌರವವಾಗಿ ಜನರ ನಂಬಿಕೆಗೆ ದ್ರೋಹ ಬಗೆಯುವಂಥದ್ದು. ಗ್ಯಾರಂಟಿ ವಿಚಾರದಲ್ಲಾಗಲಿ, ಇವತ್ತು ಒಕ್ಕೂಟ ವ್ಯವಸ್ಥೆನಲ್ಲಾಗಲಿ, ದೇಶದ ಭಾರತ ಮಾತೆಯ ಭಾರತ ಅಂದರೆ ನಾವು ಐಕ್ಯತೆಯಿಂದ ಕೂಡಿ ದೇಶ ಕಟ್ಟೋ ಕೆಲಸ ಅಂದರೆ ಇವರು ಹೊಡೆಯೋ ಕೆಲಸದಲ್ಲಿರುವಂಥ ಈ ಕಾಂಗ್ರೆಸ್ಸಿಗರಿಗೆ ಇನ್ನೂ ಜನ ಇದನ್ನು ಸಹಿಸ್ಕೊಳ್ಳಲ್ಲ. ಚೀಮಾರಿ ಹಾಕಿ ಇವ್ರನ್ನ ಇನ್ನೂ ಯಾವ ಒಂದು ನೆಲೆಯಲ್ಲೂ ಇರದ ರೀತಿಯಲ್ಲಿ ಕಾಂಗ್ರೆಸ್ ಮುಕ್ತ ಆಗೋ ರೀತಿಯಲ್ಲಿ ಜನನೇ ನಿಶ್ಚಯ ಮಾಡ್ತಾರೆ. ಬರುವಂಥ ಲೋಕಸಭಾದಲ್ಲಿ ಯಾವ ಕಾರಣದಲ್ಲೂ ಯಾವ ಒಂದು ಮತನೂ ಸಿಗದೆ ಇವನ್ನ ಸಂಪೂರ್ಣವಾಗಿ ತಿರಸ್ಕಾರ ಆಗ್ತಾರೆ. ಮತ್ತು ಸನ್ಮಾನ್ಯ DK ಸುರೇಶ್ ಮೇಲೆ ಈ ಒಂದು ಮುಖ್ಯಮಂತ್ರಿಗಳು ಕಾನೂನು ಪರಿಪಾಲನೆ ಇದ್ರೆ ತಕ್ಷಣ ಇವ್ರ ಮೇಲೆ ಕ್ರಮ ವಹಿಸಬೇಕು, ಒತ್ತಾಯವನ್ನು ಮಾಡ್ತೀವಿ. ರಾಜ್ಯಪಾಲರಿಗೂ ಇದನ್ನ ಗಮನಕ್ಕೆ ತರುವಂಥದ್ದಾಗಬೇಕು, ಅಥವಾ ಸುಮೋಟೋ ಸರ್ಕಾರನೇ ಕೇಸ್ ಆಗಬೇಕಿತ್ತು. ಇನ್ನು ಕಾನೂನು ಕ್ರಮ ಇವ್ರ ಮೇಲೆ ಏನು ಜರುಗಿಸ್ಬೇಕು ಆ ಜರುಗಿಸುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ.